ಟಿವಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ತಮ್ಮ ಮನದಾಳದ ಬೈಕಿಯನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ. ಒಂದಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ ಯತ್ನಾಳ್. ನೋಡ್ತಾ ಇರಿ, ಒಂದಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಸನ್ಯಾಸಿ ಅಲ್ಲ, ಸಿಎಂ ಆಗೇ ಆಗ್ತೀನಿ, ನೋಡ್ತಾ ಇರಿ ಅಂದಿದ್ದಾರೆ ಯತ್ನಾಳ್. ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಎಲ್ಲೂ ಕೂಡ ವ್ಯಕ್ತಪಡಿಸಲಾರ, ನಾನೊಬ್ಬ ಸನ್ಯಾಸಿ ಅಲ್ಲ ಅಂತ ಹೇಳಿದ್ರಿ. ಇದೆಲ್ಲದರ ಜೊತೆಗೆ ಸುಮಾರು 30-35 ವರ್ಷದ ರಾಜಕಾರಣ ನಿಮ್ಮ ಹಿನ್ನೆಲೆ ಇದೆ. ಆದರೆ ಪಕ್ಷ ನಿಮಗೆ ಕೇಂದ್ರದಲ್ಲಿ ಹೊರತಾಗಿ ರಾಜ್ಯದಲ್ಲಿ ಅಧಿಕಾರವೇ ಕೊಟ್ಟಿಲ್ವಲ್ಲ, ಯಾಕೆ ಸರ್? ಯತ್ನಾಳ್ ಅವರಿಗೆ ಸಾಮರ್ಥ್ಯ ಇದೆ, ಶಕ್ತಿ ಅಂತ ಎಲ್ಲವೂ ಗೊತ್ತಿದೆ, ನಿಮ್ಮ ಮಾತುಗಳನ್ನ ಎಲ್ಲರೂ ಆಡಿಸ್ತಾರೆ, ಬಟ್ ನಿಮ್ಗೆ ಅಧಿಕಾರ ಯಾಕೆ ಕೊಟ್ಟಿಲ್ಲ ಸರ್ ಪಕ್ಷ? ಯಡಿಯೂರಪ್ಪನವ್ರು ಹೊರಗಡೆ ಹೋದ್ರು ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇದು ಮಾಡ್ತಾರೆ. ಯಡಿಯೂರಪ್ಪನವ್ರು 4 ಬಾರಿ ಮುಖ್ಯಮಂತ್ರಿ ಮಾಡ್ತಾರೆ. ಇಷ್ಟೆಲ್ಲ ಮಾತನಾಡುವಂಥ ಯತ್ನಾಳ್ ಅವರಿಗೆ ಯಾಕೆ ಅಧಿಕಾರ ಸಿಗ್ತಾ ಇಲ್ಲ? ನಮ್ಮ ಹಣೆ ಬರನಲ್ಲಿ ಇರಲಿಕ್ಕಿಲ್ಲ, ಮುಂದೆ ಬರ್ಬೋದು, ಕೊನೆಗೂ ಒಂದು ದಿವಸ ಬರ್ತದೆ ಅಂತ ವಿಶ್ವಾಸದಾಗೆ ಹೊರಟಿದ್ದೀನಿ. ಆದರೆ ಇವ್ರಂಗೆ ನಾನು ಬ್ಲ್ಯಾಕ್ ಮೇಲ್ ಮಾಡೋದು, ಅಂಜಿಸೋದು ಮಾಡೋಲ್ಲ. ರೈಟ್ ಸರ್, ಕಳೆದ ಬಾರಿ ನಾವು ಬೆಳಗಾವಿಲಿ ಬೆಳಗಾವಿಲಿ ನಾವಿಬ್ಬರು ಮಾತಾಡಿದ್ವಿ. ಬೆಳಗಾವಿ ಮುಂದೆನೇ ಹೇಳಿದ್ವಿ, ನಾನು ರಾಜ್ಯಕ್ಕೆ ಒಂದಲ್ಲ ಒಂದಿನ ನಂಬರ್ 1 ಲೀಡರ್ ಆಗ್ತೀನಿ, ನಾನು ರಾಜ್ಯಕ್ಕೆ ಲೀಡರ್ ಆಗೇ ಆಗ್ತೀನಿ, ನಂಬರ್ 1 ಲೀಡರ್ ಆಗ್ತೀನಿ. ಈಗ ನೀವು ಸರ್ ಇವತ್ತಿಗೂ ಆ ಕನಸಿದೆಯಾ ಸರ್? ಅವತ್ತು ಮಾತಾಡಿದ ನಂತರ ಇವತ್ತು ಅದರ 10 ಪಟ್ಟು ಜನರಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಜನಸಾಮಾನ್ಯರು ಎಲ್ಲೋ ನಾನು ಭೇಟಿಯಾದಾಗ, ಹೋಟೆಲ್ದಲ್ಲೋ ಎಲ್ಲೋ ನಾವು ನಿಂತಾಗ ಬಂದು ಹೇಳ್ತಾರೆ, ನಿಮ್ಮಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ. ಇದು ಜನರ ಭಾವನೆ. ನೀವು ಸರ್ವೆ ಮಾಡಿ, ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸರ್ವೆ ಮಾಡಿರಿ, ನಿಮ್ಮ ಚಾನಲ್ದಿಂದ ಮಾಡಿರಿ, ನೋಡಿರಿ ಯಾರ್ದು ಹೆಸರು ಬರ್ತದೆ. ನೀನು ಹಾಕಿದ್ರಲ್ಲ, ಅದಕ್ಕೆ ಅದ್ರದ್ದು ಕಮೆಂಟ್ಸ್ ನೋಡ್ರಿ, ಏನು ಹಾಕಿದ್ರು? ದೇಶಕ್ಕೆ ನರೇಂದ್ರ, ಇದಕ್ಕೆ ಮಹಾರಾಷ್ಟ್ರಕ್ಕೆ ದೇವೇಂದ್ರ, ಕರ್ನಾಟಕಕ್ಕೆ ವಿಜೇಂದ್ರ ಅಂತ ಹಾಕಿದ್ರು. ತಳ ಕಮೆಂಟ್ ಓದಿಬಿಟ್ರೆ ಸಾಕು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಮುಂದೆ ಯಾವಾಗ ಪ್ರಮಾಣ ವಚನ ತಗೋತೀರಿ ಸರ್? ಆ ಒಂದು ಆಸೆ ಇದೆಯಾ? ಮುಖ್ಯಮಂತ್ರಿ ಆಗ್ತೀರಾ ನೀವು? ನಾನು ಸನ್ಯಾಸಿ ಅಲ್ಲದ ಮೊದಲೇ ಹೇಳಿನಲ್ರಿ, ಹಾಗೆ ಆಗ್ತೀನಿ, ನೋಡ್ತಾ ಇರ್ರಿ. ಆದಮೇಲೆ ಮೊದಲು ಇಂಟರ್ವ್ಯೂ ನಿಮಗೆ ಕೊಡ್ತೀನಿ. ಇದು ಯತ್ನಾಳ್ ಅವರ ಮಾತು. ಒಂದಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಷ್ಟೇ.